ಆಟಾಡೋದೆಲ್ಲ ಆಮೇಲೆ. ಮೊದಲು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕೊಂಡ್ ಬನ್ನಿ. ಓಕೆ ಅಮ್ಮ. ಪಲ್ಲವಿ, ವಿಕ್ರಾಂತ್, ಹಾ, ಪಲ್ಲವಿ ಹಣೆಗೆ ಕುಂಕುಮ ಇಡಿ. ಅಲ್ಲ ಅದು ಹಾಗಲ್ಲ, ಇದನ್ನ ಪಲ್ಲವಿಯವರೇ ಬಾಯ್ ಬಿಟ್ಟು ಕೇಳಿದ್ರೆ ಖುಷಿಯಾಗೋದು. ವಿಕ್ರಾಂತ್ ಅವರೇ, ಈ ಕುಂಕುಮಕ್ಕೂ ಮಾಂಗಲ್ಯಕ್ಕೂ ಯಜಮಾನ್ರು ನೀವು. ನೀವೇ ನಿಮ್ ಕೈಯಾರೆ ನನ್ನ ಹಣೆಗೂ ತಾಳಿಗೂ ಕುಂಕುಮ ಇಡಿ. ಎಲ್ಲರೂ ಪ್ರದಕ್ಷಿಣೆ ಮಾಡ್ಕೊಂಡ್ ಬನ್ನಿ. ಬನ್ನಿ. ನಿಶ್ವಿಕಾ, ನಂಗೆ ಯಾಕೋ ಭಯ ಆಗ್ತಿದೆ ಕಣೆ. ಭಯನಾ? ಯಾಕೆ ಆಂಟಿ? ಅಲ್ಲ, ನೆನ್ನೆ ನೋಡಿದ್ರೆ ದೇವ್ರ ಮನೆಯಲ್ಲಿ ಅಪಶಕ್ನ ಆಯಿತು. ಇವ್ರು ನೋಡಿದ್ರೆ ಮನೆ ತುಂಬಿಸ್ಕೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮುಂದೆ ಹೇಗೋ ಏನೋ ಅಂತ ನನಗೆ ಭಯ ಆಗ್ತಿದೆ. ಆಂಟಿ, ನಾವಿಬ್ರು ಹೀಗೆ ಮಾತಾಡ್ತಾ ಇದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ನೀವು ಹೋಗಿ ಪ್ರದಕ್ಷಿಣೆ ಹಾಕಿ, ನನ್ನ ಜ್ಯೋತಿಷ್ರು ಎಲ್ಲಿದ್ದಾರಂತ ನೋಡ್ಕೊಂಬರ್ತೇನೆ. ಸರಿ. ಪಲ್ಲವಿ, ನನ್ ಮುಂದೆನೆ ನನ್ ವಿಕ್ರಾಂತ್ ಹತ್ರ ನೀನ್ ಕುಂಕುಮ ಹಿಡ್ಸ್ಕೊಳ್ತೀಯಾ? ನನ್ ಯಾವ್ದೇ ಕಾರಣಕ್ಕೂ ಇದನ್ನೆಲ್ಲ ಟಾಲರೇಟ್ ಮಾಡಲ್ಲ. ಈ ಸಂಸಾರದಲ್ಲಿ ಹುಳಿ ಹಿಂಡಕ್ಕೆ ನಂಗೆ ಆ ಸುಲೋಚನಾ ಆಂಟಿ ಒಬ್ರು ಸಾಕು. ಅವ್ರು ಒಬ್ರು ಬ್ರೈನ್ ವಾಶ್ ಮಾಡಿದ್ರೆ ಸಾಕು, ನಿಮ್ಮಿಬ್ರು ಪ್ರೀತಿಗೆ ಅವರೇ ವಿಲನ್ ಆಗ್ತಾರೆ. ಆ ತ್ರಿವಿಕ್ರಮ್ ನಿನ್ ಲೈಫ್ ಇಂದ ಎಕ್ಸಿಟ್ ಆದ್ರೆ ಏನಂತೆ? ಅವ್ರು ಹೋಗಿದ ತಕ್ಷಣ ನೀವಿಬ್ರು ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡ್ರೆ ಅದು ನಿಮ್ ಇಲ್ಯೂಷನ್. ನನ್ ಯಾವತ್ತೂ ನೀವಿಬ್ಬರನ್ನ ಒಂದಾಗೋದಕ್ಕೆ ಬಿಡಲ್ಲ. ಹಲೋ. ಹಲೋ, ಹೇಳಿ ಮೇಡಮ್. ಎಲ್ಲಿದ್ದೀರಾ? ದೇವಸ್ಥಾನದ ಹತ್ರ ಬಂದಾಯ್ತಮ್ಮ.
ಏನೇನ್ ಹೇಳ್ಬೇಕು ಅಂತ ಸರಿಯಾಗಿ ನೆನ್ಪಿದೆ ಅಲ್ವಾ? ಹಾ, ಎಲ್ಲ ನೆನಪಿದೆ. ನೋಡಿ, ನಿಮ್ ಮಾತ್ ಕೇಳಿ ಆ ಸುಲೋಚನಾಗೆ ತಲೆ ಕೆಟ್ಟೋಗ್ಬೇಕು. ಅರ್ಥ ಆಯ್ತಾ? ಹಾ ಮೇಡಮ್, ಅರ್ಥ ಆಯ್ತು ಮೇಡಮ್. ದೇವಸ್ಥಾನದ ಹತ್ರ ಎಲ್ಲಿದ್ದೀರಾ? ಓಕೆ, ನೀವ್ ಅಲ್ಲೇ ಇರಿ. ನಾನು ಅಲ್ಲಿಗೆ ಸುಲೋಚನಾ ಅವ್ರನ್ನ ಇವಾಗ್ಲೇ ಕರ್ಕೊಂಡ್ ಬರ್ತೀನಿ. ಸರಿ, ಆಯ್ತು. ಪಲ್ಲವಿ, ಈ ನಿನ್ ಖುಷಿ ಎಲ್ಲ ಇನ್ನೇನ್ ಕೆಲವೇ ನಿಮಿಷ ಅಷ್ಟೇ. ಅದಾದ್ಮೇಲೆ ಮೊದ್ಲು ಯಾವ ಸ್ಥಿತಿಯಲ್ಲಿದ್ದೋ ಅದೇ ಸ್ಥಿತಿಗೆ ರೀಚ್ ಆಗ್ತೀಯ. ನನ್ನ ಮತ್ತೆ ವಿಕ್ರಾಂತ್ ಮಧ್ಯೆ ಯಾರೇ ಬಂದ್ರು ಅವ್ರನ್ನ ಇದುವರೆಗೂ ಬಿಟ್ಟಿದ್ದೇ ಇಲ್ಲ. ಅದಕ್ಕೆ ಅಲ್ವಾ ಅವ್ನ ಹೆಂಡತಿನೂ ನಾನು ಸಾಯಿಸಿದ್ದು. ಮೊದ್ಲಿನ ನಿಶ್ವಿಕ ಏನಾದ್ರೂ ಆಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಿನ್ನನ್ನು ಸಾಯಿಸ್ಬಿಟ್ಟಿರ್ತಿದ್ದೆ. ಬಟ್ ಹೇಗಾದ್ರೂ ಮಾಡಿ ವಿಕ್ರಾಂತ್ನ ಪಡ್ಕೊಳ್ಳೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಅದಕ್ಕೆ ಇಷ್ಟೊಂದು ಕಾಮಾಗಿ ಡೀಲ್ ಮಾಡ್ತಿದ್ದೀನಿ. ಈಗಲೇ ಆ ಪುರೋಹಿತರ ಹತ್ರ ಸುಲೋಚನಾ ಆಂಟಿನ ಕರ್ಕೊಂಡು ಹೋಗ್ಬೇಕು. ಓಕೆ, ಕೂಲ್ ಕೂಲ್. ನೀವಾ ಸಡನ್ ಆಗಿ ಯಾರು ಬಂದ್ ಕೈ ಹಿಡ್ಕೊಂಡ್ರು ಅನ್ಕೊಂಡೆ. ನಿಮ್ ಕೈ ಹಿಡಿಯೋದೇರಿಯ ನನಗ್ ಬಿಟ್ರೆ ಇನ್ ಯಾರಿಗಿದೆ ಹೇಳಿ? ನೀವ್ ಯಾವಾಗ್ಲೂ ಒನ್ಕೆ ಒಬ್ಬೊಬ್ಬ ಮೂಡಲ್ಲೇ ಇರ್ತೀರಲ್ವಾ? ಬಿಟ್ಟಿದ್ರೆ ಎರಡು ಬಾರಿಸ್ತಿದ್ರೇನೋ. ಅಲ್ಲ, ಸರಿ, ಒಂದ್ ನಿಮಿಷ ಬನ್ನಿ. ಅಯ್ಯೋ, ಎಲ್ಲಿಗೆ? ಪ್ರದಕ್ಷಿಣೆ ಇನ್ನೂ ಮುಗ್ದಿಲ್ಲ ಅಲ್ವಾ? ಅಯ್ಯೋ, ಅದನ್ನೆಲ್ಲ ಆಮೇಲೆ ಮಾಡ್ಕೋಬಹುದು. ಬನ್ನಿ ನೀವು. ಅಯ್ಯೋ ವಿಕ್ರಾಂತ್ ಬನ್ನಿ. ಅವ್ರೆ,